Hi everyone, welcome back Learn English with Kannada. This time subject is common errors part 2. Number 1 incorrect. My house is 10 minutes of her. Correct sentence is it is a 10-minute drive from my house to hers. ಅಂದರೆ ನನ್ನ ಮನೆಯಿಂದ ಅವಳ ಮನೆಯ ತನಕ 10 ನಿಮಿಷದ ಒಳಗೆ ಪ್ರಯಾಣಿಸಬಹುದಾಗಿದೆ. Number 2 incorrect sentence. I had told you I am from China. Correct sentence. I have told you before that I am from China. ನಾನು ಚೀನಾದವನು ಎಂದು ನಾನು ಮೊದಲೇ ಹೇಳಿದ್ದೇನೆ. ನಂಬರ್ 3 ಇನ್ಕರೆಕ್ಟ್. ಹೌ ಡು ಯು ಥಿಂಕ್ ಟು ಲರ್ನ್ ದಿ ಇಂಗ್ಲಿಷ್? ಕರೆಕ್ಟ್ ಸೆಂಟೆನ್ಸ್. ವಾಟ್ ಇಸ್ ಯುವರ್ ಪಾಯಿಂಟ್ ಆನ್ ಲರ್ನಿಂಗ್ ಇಂಗ್ಲಿಷ್? ಇಂಗ್ಲಿಷ್ ಕಲಿಯಲು ನಿಮ್ಮ ನಿಲುವು ಏನು? ನಂಬರ್ 4 ಇನ್ಕರೆಕ್ಟ್. ವುಡ್ ಯು ಪ್ಲೀಸ್ ಡೋಂಟ್ ಆಸ್ಕ್ ಮೀ ದಿಸ್ ಕ್ವಶನ್? ಓಕೆ. ಕರೆಕ್ಟ್ ಸೆಂಟೆನ್ಸ್. ವುಡ್ ಯು ಪ್ಲೀಸ್ ನಾಟ್ ಆಸ್ಕ್ ಮೀ ದಿಸ್ ಕ್ವಶನ್? ಓಕೆ. ದಯವಿಟ್ಟು ಈ ಪ್ರಶ್ನೆಯನ್ನು ನೀವು ನನ್ನನ್ನು ಕೇಳುವುದಿಲ್ಲವೇ? ನಂಬರ್ 5 ಇನ್ಕರೆಕ್ಟ್. ಐ ಆಮ್ ಹೇರ್ಡ್ ಮ್ಯೂಸಿಕ್. ಕರೆಕ್ಟ್. ಐ ಆಮ್ ಲಿಸನಿಂಗ್ ಟು ಸಮ್ ಮ್ಯೂಸಿಕ್ ನೌ. ನಾನು ಈಗ ಕೆಲವು ಸಂಗೀತವನ್ನು ಕೇಳುತ್ತಿದ್ದೇನೆ. ನಂಬರ್ 6 ಇನ್ಕರೆಕ್ಟ್. ಐ ಆಮ್ ಕಮ್ ಫ್ರಮ್ ಚೀನಾ. ಕರೆಕ್ಟ್. ಐ ಆಮ್ ಫ್ರಮ್ ಚೀನಾ ಆರ್ ಐ ಕಮ್ ಫ್ರಮ್ ಚೀನಾ. ನಾನು ಚೀನಾದವನು ಅಥವಾ ನಾನು ಚೀನಾದಿಂದ ಬಂದವನು. ನಂಬರ್ 7 ಇನ್ಕರೆಕ್ಟ್. ಓಕೆ ಐ ವಿಲ್ ಸಿ ಯು ಲೇಟ್. ಕರೆಕ್ಟ್ ಸೆಂಟೆನ್ಸ್. ಓಕೆ ಐ ವಿಲ್ ಸಿ ಯು ಲೇಟರ್. ಸರಿ, ನಾನು ನಿಮ್ಮನ್ನು ನಂತರ ನೋಡುತ್ತೇನೆ ಅಂದರೆ ಸ್ವಲ್ಪ ಸಮಯದ ನಂತರ ನೋಡುತ್ತೇನೆ. ನಂಬರ್ 8 ಇನ್ಕರೆಕ್ಟ್. ಐ ವಿಶ್ ಐ ಹ್ಯಾವ್. ಕರೆಕ್ಟ್. ಐ ವಿಶ್ ಐ ಹ್ಯಾಡ್. ನಂಬರ್ 8 ಇನ್ಕರೆಕ್ಟ್. ಐ ವಿಶ್ ಐ ಹ್ಯಾವ್. ಕರೆಕ್ಟ್. ಐ ವಿಶ್ ಐ ಹ್ಯಾಡ್. ನನ್ನ ಹಾರೈಕೆಗಳು ಇರುತ್ತವೆ. ನಂಬರ್ 9 ಇನ್ಕರೆಕ್ಟ್. ಐ ಆಮ್ ಗೋಯಿಂಗ್ ಟು ವಾಚ್ ದ ಸಿನಿಮಾ ಟು ನೈಟ್. ಕರೆಕ್ಟ್. ಐ ಆಮ್ ಗೋಯಿಂಗ್ ಟು ಎ ಮೂವಿ ಟು ನೈಟ್. ನಾನು ಈ ರಾತ್ರಿ ಸಿನಿಮಾಕ್ಕೆ ಹೋಗುತ್ತಿದ್ದೇನೆ. ನಂಬರ್ 10 ಇನ್ಕರೆಕ್ಟ್. ಐ ಆಮ್ ಡಿಫಿಕಲ್ಟ್ ಟು ಲರ್ನ್ ಇಂಗ್ಲಿಷ್. ಕರೆಕ್ಟ್ ಸೆಂಟೆನ್ಸ್ ಈಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮೀ ಟು ಲರ್ನ್ ಇಂಗ್ಲಿಷ್. ನನಗೆ ಇಂಗ್ಲಿಷ್ ಕಲಿಯುವುದು ಕಷ್ಟಕರವಾಗಿದೆ. ನಂಬರ್ 11 ಇನ್ಕರೆಕ್ಟ್ ಸೆಂಟೆನ್ಸ್. ಐ ಸ್ಟಿಲ್ ಸೋ ಸರ್ಪ್ರೈಸ್ ವಿ ವರ್ born in same day. Correct sentence is I am so surprised that we were born on the same day. ನಾವು ಒಂದೇ ದಿನ ಜನಿಸಿದ್ದೇವೆ ಎಂದು ನನಗೆ ತುಂಬಾ ಆಶ್ಚರ್ಯವಾಗಿದೆ. ನಂಬರ್ 12 incorrect. Is there some topic to talk about? Correct. Is there any topic to talk about? ಮಾತನಾಡಲು ಯಾವುದೇ ವಿಷಯವಿದೆಯೇ? ನಂಬರ್ 13 incorrect. Give me a favor. Correct. Please do me a favor. ದಯವಿಟ್ಟು ನನಗೆ ನನ್ನ ಪರವಾಗಿ ಸಹಾಯ ಮಾಡಿ. ನಂಬರ್ 14 incorrect. I don't understand the meaning what you say. Correct sentence is I don't understand the meaning of what you said. Correct sentence meaning in Kannada. ನೀನು ಹೇಳಿದ್ದು ನನಗೆ ಅರ್ಥವಾಗುತ್ತಿಲ್ಲ. ನಂಬರ್ 15 incorrect. There are not anything wrong. Correct. There is nothing wrong. Correct sentence meaning in Kannada. ತಪ್ಪೇನೂ ಇಲ್ಲ. ನಂಬರ್ 16 incorrect. Why not come yesterday? Correct sentence. Why did not you come yesterday? Correct sentence meaning in Kannada. ನೀವು ಅಥವಾ ನೀನು ನಿನ್ನೆ ಏಕೆ ಬರಲಿಲ್ಲ? ನಂಬರ್ 17 incorrect. What hobby do you like? Correct. What is your hobby? Correct sentence meaning in Kannada. ನಿಮ್ಮ ಹವ್ಯಾಸ ಏನು? ನಂಬರ್ 18 incorrect. Almost people here I never met before. Correct. Almost all the people here are strangers to me. Correct meaning in Kannada. ಬಹುತೇಕ ಇಲ್ಲಿರುವ ಎಲ್ಲ ಜನರು ನನಗೆ ಅಪರಿಚಿತರು. ನಂಬರ್ 19 incorrect. You must be quite a character. Correct. You are a quite a character. Meaning in Kannada for the correct sentence of you are quite a character. ನಿಮ್ಮಲ್ಲಿ ಸಾಕಷ್ಟು ನಡತೆಗಳಿವೆ. ನಂಬರ್ 20 incorrect. In fact, Billy really owns some personality to be a VIP. Correct sentence is in fact, Billy really has what it takes to be a VIP. ವಾಸ್ತವವಾಗಿ ಬಿಲ್ಲಿ ನಿಜವಾಗಿಯೂ VIP ಆಗಲು ಬೇಕಾದ ಅಂಶಗಳನ್ನು ಹೊಂದಿದೆ. ನಂಬರ್ 21 incorrect. Just now my connection have problem. Correct. I just had a connection problem. Correct meaning in Kannada. ನನಗೆ ಸಂಪರ್ಕದ ಸಮಸ್ಯೆ ಇದೆ. ನಂಬರ್ 21 incorrect. Joey, maybe I will sleep less after I saw his picture. Correct sentence is Joey, I may be sleepless tonight after seeing his picture. ಆತನ ಚಿತ್ರವನ್ನು ನೋಡಿದ ನಂತರ ಈ ರಾತ್ರಿ ನನಗೆ ನಿದ್ರೆ ಇಲ್ಲದಂತಾಗುತ್ತದೆ. ನಂಬರ್ 22 incorrect. I am so boring today. Please bring me fun. Correct sentence is I feel so bored today. Please say something funny. Correct meaning in Kannada. ಈ ದಿನ ನನಗೆ ಅಥವಾ ನನ್ನ ಮನೋಭಾವನೆಗೆ ಬಹಳ ಬೇಸರವಾಗಿದೆ, ಹಾಗಾಗಿ ದಯವಿಟ್ಟು ಸ್ವಲ್ಪ ಹಾಸ್ಯದ
ನಡೆದ ಅಥವಾ ತಮಾಷೆಯ ಸನ್ನಿವೇಶಗಳನ್ನು ಹೇಳಿ. ನಂಬರ್ 23 incorrect. Judy. Tom sent his picture to me for long time ago. Correct sentence is Judy. Tom sent me his picture a long time ago. Correct sentence meaning is Judy. Tom ಬಹಳ ದಿನಗಳ ಹಿಂದೆಯೇ ಆತನ ಚಿತ್ರವನ್ನು ನನಗೆ ಕಳುಹಿಸಿದ್ದಾನೆ. ನಂಬರ್ 24 incorrect. You can try it more. Correct. You can try a few times. ಸ್ವಲ್ಪ ಕಾಲ ನೀನು ಪ್ರಯತ್ನಿಸಬಹುದು. ನಂಬರ್ 25 he went to abroad to further his study. Correct. He went abroad to further his study. ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸಲು ವಿದೇಶಕ್ಕೆ ಹೋದರು. ನಂಬರ್ 26 incorrect. Because that can let me more to be clear about your talk. Correct. Because that can help me to understand what you said better. Meaning in Kannada for the correct sentence. ಏಕೆಂದರೆ ನೀವು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಅದು ನನಗೆ ಸಹಾಯ ಮಾಡುತ್ತದೆ. ನಂಬರ್ 26 incorrect. Do you live there from the day you were born? Correct. Have you lived there since birth? ನೀವು ಹುಟ್ಟಿದಾಗಿನಿಂದಲೂ ನೀವು ಅಲ್ಲಿ ವಾಸಿಸುತ್ತಿದ್ದೀರಾ. ನಂಬರ್ 27 correct. You are very learned in Kannada. ನೀವು ತುಂಬಾ ಕಲಿತಿದ್ದೀರಿ. ಕರೆಕ್ಟ್ ಸೆಂಟೆನ್ಸ್ ಯು ಆರ್ ವೆರಿ ನಾಲೆಜಬಲ್. ಮೀನಿಂಗ್ ಇನ್ ಕನ್ನಡ ನೀವು ತುಂಬಾ ಜ್ಞಾನ ಹೊಂದಿದ್ದೀರಿ. ನಂಬರ್ 27 incorrect. I am sorry my computer have the problem. Correct. I am sorry there is a problem with my computer. In Kannada ಕ್ಷಮಿಸಿ ನನ್ನ ಕಂಪ್ಯೂಟರ್ ನಲ್ಲಿ ಸಮಸ್ಯೆ ಇದೆ. ನಂಬರ್ 28 incorrect. Today I will wash my cat. Correct. I will give my cat a bath today. ಈ ದಿನ ನನ್ನ ಬೆಕ್ಕಿಗೆ ಸ್ನಾನ ಮಾಡಿಸುತ್ತೇನೆ. ನಂಬರ್ 29 incorrect. How many days left for you to quit your position? Correct. How many days are left before you quit your job? Correct sentence meaning in Kannada ನಿಮ್ಮ ಕೆಲಸವನ್ನು ತ್ಯಜಿಸಲು ಎಷ್ಟು ದಿನಗಳು ಉಳಿದಿವೆ. And also another one example for above sentence for the correct sentence. Correct. How many days are left until you quit your job? Number 30 incorrect. Well, now my connection have problem. Correct. Well, I have some problems with my connection now. The correct sentence meaning in Kannada ಸರಿ ನನ್ನ ಸಂಪರ್ಕದಲ್ಲಿ ಈಗ ನನಗೆ ಕೆಲವು ಸಮಸ್ಯೆಗಳಿವೆ. Number 31 incorrect. I written the sentences yours down Maggie. Correct. I have written down your sentences Maggie. In Kannada Maggie ನಿನ್ನ ವಾಕ್ಯಗಳನ್ನು ನಾನು ಬರೆದಿದ್ದೇನೆ. Number 32 incorrect. Did Thailand come into rain season? Correct. Is it the rain season in Thailand? ಈಗ ಥೈಲ್ಯಾಂಡ್ ನಲ್ಲಿ ಮಳೆಗಾಲವಿದೆಯೇ? Number 32 incorrect. Well Peter, you must not a material boy. That is my kind too. Correct. Well Peter, you are not a materialistic person like me. Correct meaning in Kannada. ಸರಿ ಪೀಟರ್, ನೀವು ನನ್ನ ಹಾಗೆ ಭೌತಿಕ ವಸ್ತುವಿನಂತಹ ವ್ಯಕ್ತಿ ಅಲ್ಲ. Number 33 incorrect. I am so much pleasing to talk with you. Correct. I am so pleased or happy to talk with you. In Kannada ನಿಮ್ಮೊಂದಿಗೆ ಮಾತನಾಡಲು ನನಗೆ ತುಂಬಾ ಸಂತೋಷವಾಗಿದೆ. Number 34 incorrect. But I had sent it for 3 days. Correct sentence. But I sent it 3 days ago. In Kannada ಆದರೆ ನಾನು ಅದನ್ನು 3 ದಿನಗಳ ಹಿಂದೆ ಕಳುಹಿಸಿದೆ. Number 35 incorrect. How is going everything? Correct sentence is how is everything going? Meaning in Kannada ಎಲ್ಲವೂ ಹೇಗೆ ನಡೆಯುತ್ತಿದೆ. Number 36 incorrect sentence. I don't know how to speak it in English. Correct sentence is I don't know how to say it in English. Meaning in Kannada ಇಂಗ್ಲಿಷ್ ನಲ್ಲಿ ಅದನ್ನು ಹೇಗೆ ಹೇಳಬೇಕೆಂದು ನನಗೆ ಗೊತ್ತಿಲ್ಲ. Number 37 incorrect. How many mountains exist in China? Correct sentence. How many mountains are there in China? In Kannada ಚೀನಾದಲ್ಲಿ ಎಷ್ಟು ಪರ್ವತಗಳಿವೆ? Number 38 incorrect. How was your sleeping yesterday Judy? Correct sentence is did you have a good sleep yesterday Judy? Judy ನಿನ್ನೆ ರಾತ್ರಿ ಉತ್ತಮ ನಿದ್ರೆಯನ್ನು ನೀನು ಮಾಡಿದೆಯಾ? Number 40 incorrect sentence. You are not get used to it I guess. Correct sentence is you are not used to it I guess. ನೀನು ಬಳಸಿಕೊಂಡಿಲ್ಲ ಎಂದು ನಾನು ಊಹಿಸುತ್ತೇನೆ. Number 42 incorrect sentence. He is trying to look cute to make himself forgiven. Correct sentence is he is trying
trying to get away with it by looking cute. ಅವನು ಆಕರ್ಷಕವಾಗಿ ಕಾಣುವುದರ ಮೂಲಕ ಅದನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಾನೆ. ನಂಬರ್ 43 incorrect. Chan, you are informed. Thanks for your information. Correct sentence is Chan, you are informative. Thanks for your information. In Kannada, Chan, ನೀನು ಮಾಹಿತಿಯನ್ನು ಹೊಂದಿದ್ದೀಯಾ ಅಂದರೆ ಮಾಹಿತಿಯನ್ನು ಆಗಿದ್ದೀಯಾ ನೀನು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವಂದನೆಗಳು. ನಂಬರ್ 44 incorrect. Why are you come here so often? Correct sentence is why do you come here so often? In Kannada, ನೀವು ಆಗಾಗ್ಗೆ ಇಲ್ಲಿಗೆ ಏಕೆ ಬರುತ್ತೀರಿ? ನಂಬರ್ 45 incorrect. Are you born in Malaysia? The correct sentence is were you born in Malaysia? ನೀವು ಮಲೇಷಿಯಾದಲ್ಲಿ ಹುಟ್ಟಿದ್ದೀರಾ? ನಂಬರ್ 46 incorrect. Why don't stay more time here? Correct sentence is why don't you stay a little longer? In Kannada, ನೀವು ಸ್ವಲ್ಪ ಸಮಯ ಏಕೆ ಇರಬಾರದು? ನಂಬರ್ 47 incorrect sentence. He was in a hospital and he is recently out of it. Correct sentence is he was discharged from the hospital recently. ಅವನು ಆಸ್ಪತ್ರೆಯಿಂದ ಈಗ ತಾನೇ ಬಿಡುಗಡೆ ಹೊಂದಿದ್ದಾನೆ. ನಂಬರ್ 48 incorrect. I am also from China but I am live in Philippines now. The correct sentence is I am also from China but I am living in the Philippines now. In Kannada, ನಾನು ಚೀನಾದವನು ಆದರೆ ನಾನು ಫಿಲಿಪೈನ್ಸ್ ನಲ್ಲಿ ವಾಸಿಸುತ್ತಿದ್ದೇನೆ ಈಗ. ನಂಬರ್ 49 incorrect. But chat room of teacher with this chat room are difference, right? The correct sentence is but there is a difference between the teacher's chat room and this chat room, right? The correct sentences in Kannada, ಈ ಚಾಟ್ ರೂಮ್ ಹಾಗೂ ಶಿಕ್ಷಕರ ಚಾಟ್ ರೂಮ್ ಇವೆರಡರ ನಡುವೆ ವ್ಯತ್ಯಾಸವಿದೆ, ಸರಿತಾನೆ? ನಂಬರ್ 50 incorrect. If one day I am good in English, I would definitely admit it. The correct sentence is if someday I am good at English, I will definitely admit to it. ಒಂದು ಪಕ್ಷ ಕೆಲವು ದಿನ ನಾನು ಇಂಗ್ಲಿಷ್ ಭಾಷೆಯಲ್ಲಿ ಚತುರನಾಗಿದ್ದರೆ ನಾನು ಮುಂದೆ ಖಂಡಿತವಾಗಿಯೂ ಅದಕ್ಕೆ ಸೇರುತ್ತೇನೆ. If someday I am good at English, I will definitely admit to it. Thanks for watching.